ದೀನನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನನಾನು, ಮಹಾಮಹಿಮ ಕೈವಲ್ಯ ಪತಿ ನೀನು, ಏನದಲ್ಲೆನು ನಾನು ನೆಲೆಸು ಜ್ಞಾನಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವಾ, ರಕ್ಷಿಸು ನಮ್ಮ ಅನವರತ ದೇವಾ ದೇವಾ ದೇವಾ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಗೆ ಬಾಗಿಲನ್ನು ತೆರೆದು ಪರಮ ಪರದೊಳಗೆ ವಿಷಧರನ ದೀಪದಲ್ಲಿ ಸಿರಿ ಸಹಿತ ಕ್ಷೀರವಾರಿಧಿಯೊಳಿಗಳು, ಕವಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯ ಕ್ಷಣ ಬಂದು ಒದಗಿದೆಯೋ, ನರಹರಿಯೇ ಬಾಗಿಲನ್ನು ತೆರೆದು ಕಡುಗೋಪಗಳನ್ನು ಕಡುಗವನ್ನು ಬಿಡಿದು, ನಿನ್ನೊಡೆಯ ಎಲ್ಲಿಹನು ಎಂದು ನೋಡಿದೆ, ದೃಢ ಭಕ್ತಿಯಲ್ಲಿ ಶಿಶು ಬಿಡದೆ ನಿನ್ನನ್ನು ಭಜಿಸೆ, ಸಡಗರದಿ ಸ್ತಂಭದಿಂದೊಡೆದೆ, ನರಹರಿಯೇ ಬಾಗಿಲನ್ನು ತೆರೆದು ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ, ಸಮಯದಲ್ಲಿ ಅಜಮಿಲನ ಪೊರೆದೆ, ಸಮಯ ಸಮಯವಂತೆ ಭಕ್ತವತ್ಸಲ ನಿನಗೆ, ಕಮಲಾಕ್ಷ ತಾಗಿ ನೆಲೆಯಾಡಿ ಕೇಶವನೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನ್ನು ತೆರೆದು ಬಾಗಿಲನ್ನು ತೆರೆದು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಇವೆಲ್ಲ ಕಲಿತಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ 15 ವರ್ಷಗಳ ಕಾಲ ವೇದಿಕೆಯಲ್ಲಿ ಹಾಡ್ತಾ ಇದ್ದೆ ನಾನು ರಸಮಂಜರಿ ಕಾರ್ಯಕ್ರಮದಲ್ಲಿ. ಅವರ ಸಾಮೀಪ್ಯ, ಅವರ ಒಂದು ಸ್ಪರ್ಶ ರಾಜ್ಕುಮಾರ್ ಅವರು ಜಯವಾಗಲಿ. ಯಾಕೆಂದರೆ ನೀನು 4 ದಿವಸ ಜನ್ಮದಿನ, ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಅಂತ ಮಹನೀಯನನ್ನು ಕನ್ನಡದ ಕಾರ್ಯಕ್ರಮ ಮಾಡುವಾಗ ನೆನೆಯೋದು ಬಹಳ ಸೂಕ್ತ. ಮತ್ತು ಪುನೀತ್ ರಾಜ್ಕುಮಾರ್ ಕನ್ನಡಿಗರಿಗಾಗಿ ಕರ್ನಾಟಕ ಕನ್ನಡ ಭಾಷೆ ಕೊಡುಗೆ ಲೆಕ್ಕದ ಕಲಾವಿದರು, ಅವರಿಗೂ ಧನ್ಯವಾದವನ್ನು ಅರ್ಪಿಸಿ, ಮಕ್ಕಳು ನಮ್ಮ ಸಂಸ್ಥೆಯ ಮಂಜುಳಾ ಪಾವುಗಳ ಅವರಿಗೆ ಧನ್ಯವಾದವನ್ನು ಅರ್ಪಿಸಿ ಅಂತ ಹೇಳಿ, ಯಾರಾದರೂ ಸಿನಿಮಾ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಮಂಜುಳಾ ಪಾವುಗಳ ಥ್ಯಾಂಕ್ ಯು, ಧನ್ಯವಾದ.